ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸ್ವಾಗತ ಸುಸ್ವಾಗತ. ಭಾಗವತ ಮೋದದ 6ನೇ ಎಪಿಸೋಡು ಈಗ ಪ್ರಸ್ತುತಗೊಳ್ತಾ ಇದೆ. ಈಗಾಗಲೇ ನಾವು ನಿನ್ನೆ ಪಾಠದಲ್ಲಿ ನೋಡಿದಂತೆ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಚಿಂತನೆ ಮಾಡಿದ್ದಾಯಿತು. 8 ಪ್ರಶ್ನೆಗಳು. ಅದರಲ್ಲಿ 4ನೇ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಅಂತ. ಅದನ್ನು ಪ್ರಾರಂಭದಲ್ಲಿ ಸ್ವಲ್ಪ ನಾವು ದಿನ ಅಂದುಕೊಳ್ಳುವ ರೂಢಿ ಇಟ್ಟುಕೊಂಡ್ವಿ ಅಂತಂದರೆ ಸ್ವಲ್ಪ ಬೇಗ ಕಂಠಪಾಠ ಕೂಡ ಆಗಿಬಿಡ್ತದೆ. ನಿತ್ಯ ಒಂದು ಸಲ ಪಾರಾಯಣ ಮಾಡ್ತಾ ಇದ್ದರೆ ಪುಣ್ಯವೂ ಬರ್ತದೆ, ಪರೀಕ್ಷೆಯಲ್ಲಿ ಬರೆದಾಗ ಅಂಕಗಳು ದೊರೀತವೆ. ಎರಡೂ ಲಾಭ. ಇದು ಧಾರ್ಮಿಕ ಗ್ರಂಥದ ಅಧ್ಯಯನದ ಉದ್ದೇಶ. ಪ್ರಾರ್ಥನಾ ಶ್ಲೋಕದಿಂದ ಆಯಾ ಸಂಬಂಧಪಟ್ಟ ದೇವತೆಗಳು ಪ್ರಸನ್ನರಾಗಿ ಅನುಗ್ರಹ ಮಾಡ್ತಾರೆ, ಅದೊಂದು ಭಾಗ. ಪರೀಕ್ಷೆಯಲ್ಲಿ ಶ್ಲೋಕ ಬರೆಯೋದ್ರಿಂದ ಅಂಕಗಳು ದೊರೀತದೆ, ಎರಡೆರಡು ಲಾಭ. ಇದೆಲ್ಲ ಇಂಗ್ಲೀಷ್ ಪೊಯಮಿಗೋ ಮತ್ಯಾವುದೋ ಭಾಷೆ ಪೊಯಮಿಗೋ ಈ ಅವಕಾಶ ಅಥವಾ ಅನುಕೂಲ ಇಲ್ಲ. ಈ ಚಿಂತನೆ ಕೂಡ ಬಹುಶಃ ಮಾಡಬಹುದು ಅಂತ ಅನಿಸ್ತದೆ. ಪ್ರಸ್ತುತ ಈ ಭಾಗವತ ಮೋದ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ 4ನೇ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಏನುಂಟು ಅದನ್ನು ಈಗಾಗಲೇ ಗಮನಿಸಿದಂತೆ ಪದ್ಮಪುರಾಣದ ಪ್ರಾರಂಭದ ಮಂಗಲ ಪದ್ಯ, ಆನಂತರ ಭಾಗವತ ಗ್ರಂಥದ ಮಂಗಲ ಪದ್ಯ ಮತ್ತು ಶ್ರೀಮದ್ ಆಚಾರ್ಯರು ಮಾಡಿರ್ತಕ್ಕಂತಹ ಭಾಗವತ ತಾತ್ಪರ್ಯ ಗ್ರಂಥದ ಮಂಗಲ ಪದ್ಯ, ಇವುಗಳನ್ನು ನಾವು ಕಂಠಪಾಠ ಮಾಡಿ ಅಲ್ಲಿ ಯಾವುದೋ ಒಂದು ಲೈನ್ ಕೇಳಿರ್ತಾರೆ. ಪ್ರಾರಂಭದ್ದು ಇರ್ತದೆ ಒಂದು ಶಬ್ದ, ಮುಕ್ತಾಯದ ಒಂದು ಶಬ್ದ ಇರ್ತದೆ. ಅಲ್ಲಿಂದ ಅಲ್ಲಿಯವರೆಗೆ ಬರೆದರೆ ಸಾಕು. ಇದಿಷ್ಟು ಕಂಠಪಾಠ ಮಾಡಿ ಬರೀತಕ್ಕ ಶ್ಲೋಕದ ಮಾಹಿತಿಯಾಗಿದೆ. ಬಹುಶಃ ಅದನ್ನು ಅನ್ನಲಿಕ್ಕೆ ಈಗಾಗಲೇ ನಮಗೆಲ್ಲ ಬರ್ತದೆ ಅಂತ ಅಂದ್ಕೊಂಡಿದ್ದೇನೆ. ಆದರೂ ಒಂದು ಸಲ ಅನ್ನುವ ಕ್ರಮವನ್ನು ನೋಡಿಬಿಡೋಣ. ಪದ್ಮಪುರಾಣದ ಪ್ರಾರಂಭದ ಶ್ಲೋಕ ಈ ಭಾಗವತ ಮೋದದ ಪುಸ್ತಕದ 13ನೇ ಪ್ರಶ್ನೆಯಾಗಿದೆ. ಇದು ಪದ್ಮಪುರಾಣದ ಮಂಗಳಾಚರಣೆಯ ಶ್ಲೋಕ ಯಾವುದು ಅಂತ ಅಲ್ಲಿ ಶ್ಲೋಕ ಇದೆ. ಅದನ್ನು ಈ ರೀತಿಯಾಗಿ ಅನ್ನುವ ಪ್ರಯತ್ನ ಮಾಡಬಹುದಾಗಿದೆ. ಸಚ್ಚಿದಾನಂದರೂಪಾಯ ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ. ಈಗಾಗಲೇ ಗಮನಿಸಿದಂತೆ ಇದು ಅನುಷ್ಟುಪ್ ಛಂದಸ್ಸಿನ ಶ್ಲೋಕ. ಒಂದೊಂದು ಪಾದದಲ್ಲಿ 1/4 ಭಾಗದಲ್ಲಿ 8 ಅಕ್ಷರ ಇರ್ತದೆ. ಸ್ವಲ್ಪ ಅದನ್ನು ದಾಟಿ ಹೆಚ್ಚಿ ಓದಿದಾಗ ಛಂದೋಬದ್ಧವಾಗಿ ಅಂದಾಗ ಕೇಳುವರಿಗೂ ಇಂಪಾಗಿರ್ತದೆ, ಬಾಯ್ಪಾಠ ಕೂಡ ಬೇಗನೆ ಆಗ್ತದೆ. ಅದಕ್ಕಾಗಿ ಗದ್ಯಕ್ಕಿಂತ ಪದ್ಯ ಭಾಗ ಬಾಯ್ಪಾಠ ಆಗೋದು ಬೇಗ. ಅದಕ್ಕಾಗಿ ರಾಗಬದ್ಧವಾಗಿ ಹೇಳ್ತಕ್ಕಂಥ ಕ್ರಮ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ. ಇದು ಮೊದಲನೆಯ ಪದ್ಮಪುರಾಣ ಶ್ಲೋಕದ ಚಿಂತನೆ ಆಗಿದೆ. ಇನ್ನು ಮುಂದಿನ ಮತ್ತೊಂದು ಶ್ಲೋಕ ಅಂತಂದರೆ ಈಗಾಗಲೇ ಗಮನಿಸಿದಂತೆ ಶ್ರೀಮದ್ ಭಾಗವತ ಗ್ರಂಥದ ವೇದವ್ಯಾಸರು ಮಾಡಿರ್ತಕ್ಕಂತಹ ಪ್ರಾರಂಭದ ಶ್ಲೋಕ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಇದು ಶಾರ್ದೂಲ ವಿಕ್ರೀಡಿತ ಅಂತ ಕರೀತಾರೆ ಈ ಛಂದಸ್ಸಿಗೆ. 19 ಅಕ್ಷರ ಇರತಕ್ಕಂಥ ಒಂದೊಂದು ಪಾದದಲ್ಲಿ ಒಂದು ಛಂದಸ್ಸಿದು. ಇದರಲ್ಲಿ 12 ಅಕ್ಷರ 7 ಅಕ್ಷರಕ್ಕೆ ಮಧ್ಯದಲ್ಲಿ ಸ್ವಲ್ಪ ವಿಶ್ರಾಂತಿ ಅಂತಿರ್ತದೆ. ಅದನ್ನು ಯತಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. 12 ಅಕ್ಷರ ಆದಮೇಲೆ ಸ್ವಲ್ಪ ನಿಲ್ಲಿಸ್ಬೋದು, ಪಾದ ಮಧ್ಯದಲ್ಲಿ ವಿಶ್ರಾಂತಿ ಸ್ಥಳ. ಜನ್ಮಾದ್ಯಸ್ಯ ಯತೋನ್ವಯಾತ್ ಮತ್ತೆ 7 ಅಕ್ಷರ. ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ 12 7 19. ಹೀಗೆ ಮುಂದಿನ ಸಾಲು ಕೂಡ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ
ಸತ್ಯಂ ಪರಂ ಧೀಮಹಿ. ಹೀಗೆ ಸ್ವಲ್ಪ ಅದನ್ನು ಬಿಡಿಸಿ ಅನ್ನುವ ಕ್ರಮವನ್ನು ರೂಢಿಸಿಕೊಂಡಾಗ ಸುಲಭವಾಗಿ ಕಂಠಪಾಠವಾಗ್ತದೆ. ಆಗ ಹೇಳಿದಂತೆ ಪ್ರಾರಂಭದಲ್ಲಿ ಅದನ್ನು ಒಂದು ಸಲ ಅಂದುಬಿಟ್ಟು ಅಂದರೆ ನಿತ್ಯ ಮನೆಯಲ್ಲಿ ಆ ಶ್ಲೋಕದ ಭಾಗವತದ ಒಂದು ಶ್ಲೋಕವನ್ನು ನಿತ್ಯ ಹೇಳಬೇಕು ಅಂತ ಕ್ರಮ. ಭಾಗವತದ್ದು ಮನೆಯಲ್ಲಿ ಮಂಗಳಾರತಿ ಮಾಡುವಾಗ ಇರ್ಬೋದು, ಆರತಿ ಮಾಡುವಾಗ ಇರ್ಬೋದು, ಮತ್ತೇನೋ ಸಂದರ್ಭ ಇರ್ಬೋದು, ನಿತ್ಯ ಒಂದು ಶ್ಲೋಕ ಮನೆಯಲ್ಲಿ ಭಾಗವತ ಗ್ರಂಥದ್ದು ಭಾಳ ಪುಣ್ಯಕರ, ಪವಿತ್ರವಾಗಿರತಕ್ಕಂಥದ್ದು, ಮಂಗಲಕರವಾಗಿರತಕ್ಕಂಥದ್ದು. ಹಾಗೆ ಆಚಾರ್ಯ ಮಾಡಿರ್ತಕ್ಕಂತಹ ಭಾಗವತ ತಾತ್ಪರ್ಯ ನಿರ್ಣಯದ ಮಂಗಲ ಪದ್ಯ ಈಗಾಗಲೇ ಗಮನಿಸಿದಂತೆ ಇದು ಭಾಗವತ ಗ್ರಂಥದ ಮಂಗಲ ಪದ್ಯ. ಆಗಲೇ ನಾವು ಗಮನಿಸಿದಂತೆ 31ನೇ ಪ್ರಶ್ನೆಯ ಉತ್ತರ ಅದಾಗಿದೆ. ಈಗ ನಾವು ನೋಡ್ತಕ್ಕಂಥದ್ದು ಭಾಗವತ ತಾತ್ಪರ್ಯ ಗ್ರಂಥದ ಶ್ರೀಮದ್ ಆಚಾರ್ಯ ಮಾಡಿರ್ತಕ್ಕಂತಹ ತಾತ್ಪರ್ಯ ನಿರ್ಣಯ ಗ್ರಂಥದ ಮಂಗಲ ಪದ್ಯ 36ನೇ ಪ್ರಶ್ನೆಯ ಉತ್ತರದಲ್ಲಿದೆ. ಅದು ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್. ಇಲ್ಲಿಯೂ ಅಷ್ಟೇ 3 ಭಾಗವನ್ನಾಗಿ ಮಾಡಿಕೊಂಡು ಅಂದರೆ 21 ಅಕ್ಷರವ, ಅದನ್ನು 7 3 21 7 ಅಕ್ಷರಕ್ಕೆ ಒಂದು ಸ್ವಲ್ಪ ವಿಭಜನೆ ಮಾಡಿಕೊಂಡು ಓದಿದಾಗ ಓದಲಿಕ್ಕೂ ಸರಿ ಅನ್ನಿಸ್ತದೆ, ಕೇಳುವರೂ ಸರಿ ಅನ್ನಿಸ್ತದೆ, ಕಂಠಪಾಠಕ್ಕೂ ಒಳ್ಳೆಯದಾಗ್ತದೆ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಈ ರೀತಿ ಓದಿಬಿಟ್ರೆ ಸ್ಪಷ್ಟವಾಗಿ ಯಾವ ತಪ್ಪು ಇಲ್ಲದೇ ಅರ್ಥಜ್ಞಾನ ಪುರಸ್ಸರವಾಗಿ ಹೇಳಿದಂತೆ ಆಗ್ತದೆ. ಒಳ್ಳೆಯ ಮಂಗಲಕರವಾಗಿರ್ತಂಥ ವಾತಾವರಣ. ಹಾಗೆ ಈ 3 ಶ್ಲೋಕಗಳನ್ನು ಕಂಠಪಾಠ ನಾವು ಮಾಡಿಕೊಂಡ್ವಿ ಅಂತಂದರೆ ಆ 5 ಅಂಕಗಳ ಪ್ರಶ್ನೆಗೆ ಉತ್ತರವನ್ನು ನಾವು ಬರೆದಾಗ ಸುಲಭವಾಗಿ, ಇನ್ನು ಪರೀಕ್ಷೆಗೆ ಸಮಯ ಸಾಕಷ್ಟಿದೆ. ಮಾರ್ಚ್ 19, 2023ನೇ ಇಸ್ವಿ ಭಾನುವಾರ, ಸುಮಾರು ಇನ್ನೂ 4-5 ತಿಂಗಳು ಸಮಯ ಇದೆ. ಹಾಗಾಗಿ ನಾವು ನಿತ್ಯ ಒಂದು ಸಲ ಅಂತ ಇದ್ವಿ ಅಂದರೆ ತಾನೇ ಬಾಯ್ಪಾಠ ಆಗಿಬಿಡ್ತದೆ. ಅದಕ್ಕೆ ಹೆಚ್ಚಿನ ಪ್ರಯತ್ನ ಪ್ರಾಯಶಃ ಬೇಕಿಲ್ಲ. ಯಾರಾದ್ರ ಮೇಲೆ ಅಂತಿದ್ರೆ ಅದನ್ನು ಕೇಳ್ತಾ ಕೇಳ್ತಾ ಮತ್ತೊಬ್ಬರಿಗೆ ಬಾಯ್ಪಾಠ ಆಗ್ತದೆ. ದಾಸ ಸಾಹಿತ್ಯ ಉಳಿದದ್ದೇ ಈ ಹಿನ್ನೆಲೆಯಲ್ಲಿ. ಅವತ್ತಿನ ಕಾಲದಲ್ಲಿ ಅದನ್ನು ಪ್ರಿಂಟ್ ಮಾಡುವ ಅಥವಾ ಮುದ್ರಣ ಮಾಡುವ ಮತ್ತೇನೋ ಕಾರ್ಯ ಇರಲಿಲ್ಲ, ಪುಸ್ತಕ ಅವಶ್ಯ ಅನುಕೂಲ. ಅವತ್ತಿನ ಕಾಲದಿಂದ ಕೂಡ ಇವತ್ತಿನ ಉಳಿಸಿರ್ತಕ್ಕಂಥ ಶ್ರೇಯಸ್ಸು ಅಂದರೆ ನಮ್ಮ ತಾಯಂದಿರು ಸಲ್ಲಬೇಕು. ನಿತ್ಯವ್ರ ಮನೆಯಲ್ಲಿ ಹರಿಕಥಾಮೃತ ಸಾರನೋ ಮತ್ತು ಯಾವುದು ದಾಸರ ಪದಗಳು ನಿತ್ಯ ರಂಗೋಲಿ ಹಾಕುವಾಗ, ಸಾರಿಸುವಾಗ, ಚಪಾತಿ ಮಾಡುವಾಗ, ರೊಟ್ಟಿ ಅಥವಾ ಭಕ್ರಿ ಮಾಡುವಾಗ ಎಲ್ಲ ಕಾರ್ಯದಲ್ಲಿ ಆ ಹಾಡನ್ನು ಹಾಡಿಕೊಂಡು ಮಾಡ್ತಾಯಿದ್ರು. ಅದನ್ನು ಕೇಳಿ ಕೇಳಿ ಮನೆ ಯಜಮಾನರಿಗೂ ಎಷ್ಟು ಬಾಯ್ಪಾಠ ಆಗಿಬಿಟ್ಟಿದೆ. ಎಷ್ಟೋ ಜನ ಹೇಳಿದವರು, ನಾನು ಓದಲಿಕ್ಕೆ ಹೋಗಿಲ್ಲರಿ, ನಿತ್ಯ ನಮ್ಮ ಮನೆಯವರು ಅದನ್ನು ಅಂತ ಇದ್ದರು, ಕೇಳಿ ಕೇಳಿ ಬಾಯ್ಪಾಠ ಆಗಿಬಿಟ್ಟಿದೆ. ಇದರ ಅರ್ಥ ಏನು? ನಿತ್ಯ ಕೇಳ್ತಾ ಇದ್ದರೆ ತಾನೇ ಬಾಯ್ಪಾಠ ಆಗಿಬಿಡ್ತದೆ. ಅದು ಮತ್ತೆ ಹೆಚ್ಚಿನ ಶ್ರಮ ಬೇಕಿಲ್ಲ ಅಂತ ಅನ್ನಿಸ್ತದೆ. ಹಾಗಾಗಿ ಇದೊಂದು ಮಂಗಲಕರವಾಗಿರತಕ್ಕಂಥ ಸಂದರ್ಭ. ಅದನ್ನು ನಾವೆಲ್ಲರೂ ಕೂಡ ಅಧ್ಯಯನ ಮಾಡೋಣ ಅನ್ನೋ ಮಾತನ್ನು ಕೂಡ ತಿಳಿಸ್ತಾ, ಇದಿಷ್ಟು ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ನಾವು ಚಿಂತನೆ ಮಾಡತಕ್ಕಂಥದ್ದು. ಇನ್ನಷ್ಟು ಇದ್ರ ಬಗ್ಗೆ ಯಾರು ತಮಗೇನು ಕೇಳಬೇಕು ಅಂತಿದ್ದರೆ, ಪ್ರಶ್ನೆಗಳು ಇರ್ತಿದ್ದಾರೆ, ಅದನ್ನು ಗ್ರೂಪ್ನಲ್ಲಿ ಕೂಡ ಹಾಕ್ಬೋದು ಅಥವಾ ವೈಯಕ್ತಿಕವಾಗಿ ನನಗೆ ಫೋನನ್ನು ಕೂಡ ಮಾಡಿ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಹೀಗೆ ಒಂದೊಂದು ವಿಷಯ ಅಂದರೆ ಭಾಗವತ ಮುಗಿದ ಪ್ರಶ್ನೆ ಪತ್ರಿಕೆ, ಎರಡನೇದ್ದು ಅದೇ ರೀತಿ ಇದೆ, ಏನು ವ್ಯತ್ಯಾಸ ಏನೂ ಇಲ್ಲ. 60 ಅಂಕಗಳು, 90 ನಿಮಿಷ ಸಮಯ ಬರೀಲಿಕ್ಕೆ. ಹಾಗೆ ಮೂರನೇದ್ದು ಈ ಕ್ರಮವನ್ನು ಅಲ್ಲಿ ಕೂಡ ಅನುಸರಿಸೋದನ್ನು ನಾವು ನೋಡಬಹುದಾಗಿದೆ. ಈ ಪ್ರಶ್ನೆ ಪತ್ರಿಕೆ ಸ್ವರೂಪವನ್ನು ನಮ್ಮ ಮುಂದೆ ಇಟ್ಕೊಂಡಿದ್ದಂದರೆ ಓದಲಿಕ್ಕೂ ಸ್ವಲ್ಪ ಈಸಿ ಆಗ್ತದೆ. ಆ ಚಿಂತನೆಯನ್ನು ತಂದುಕೊಳ್ಬೋದು ಅಂತ ಚಿಂತನೆ ಮಾಡ್ಬೋದು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.